ಕಿಡ್ನ್ಯಾಪ್ ಮಾಡಿ 53ನೇ ದಿನಕ್ಕೆ ಡೆಡ್ ಹೆಂಗ್ ಸಿಗ್ತದಂದ್ರೆ ಪೂರ್ತಿ ಕೊಳತು ಹೋಗಿರ್ತದೆ. ಮತ್ತೆ ಎಕ್ಸಾಕ್ಟ್ಲಿ ಪೊಸಿಷನ್ ಯಾವ ರೀತಿ ಅಂತ ಹೇಳಿದ್ರೆ ಸೌಜನ್ಯನ್ ಯಾವ ರೀತಿ ಹಿಂಗೆ ಕಟ್ಟಿರ್ತಾರಲ್ಲ ಅದನ್ನು ಅದೇ ಸ್ಟೈಲಲ್ಲೇ ಕಟ್ಟಿ, ಅದು ಹೊಳೆ ಪಕ್ಕನೆ, ಸೌಜನ್ಯದ್ದು ಕೂಡ ಹೊಳೆ ಪಕ್ಕ, ಇವಳದು ಕೂಡ ಹೊಳೆ ಪಕ್ಕನೆ ಡೆಡ್ ಬಾಡಿ ಆಫ್ಟರ್ 53 ಡೇಸ್, ಅಂದ್ರೆ 30 to 35 ಡೇಸ್ ಅವಳು ಮಾಡಿದ್ದಾರೆ, ಕೂಡ ಹಾಕಿದ್ದಾರೆ. ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಇದ್ರಲ್ಲಿನೂ ಕೂಡ ಆರೋಪಿನೇ ಸಿಗಲ್ಲ. ಅವಾಗ ಇನ್ನೊಬ್ಬ ಸಂತೋಷ್ ರಾವನ್ನು ಹುಡುಕಿದ್ರ, ಅಲ್ಲಿ ವಸಂತ್ ಕುಲಾಲ್ ಅಂತ ಹೇಳಿದ್ದ ಒಬ್ಬ ಜೀಪ್ ಡ್ರೈವರ್, ಒಬ್ಬ ಹುಡುಗ. ಅವನು ಅವರ ತಂದೆ ಕಾಂಗ್ರೆಸ್ಸಿನ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರೇನೋ ಇದ್ರು. ಆ ಒಂದು ವೈಷಮ್ಯಕ್ಕೆ ಅವ್ರ ಮಗನ ಒಯ್ದು ಸೇರಿಸ್ಬಿಡ್ತಾರೆ. ಜನ ಭಯಂಕರ ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇನ್ನೇನು ಬೆಂಕಿ ಹಚ್ಚೋ ಸ್ಟೇಷನ್ ಅಲ್ಲಿ ಇದ್ದಾಗ, ಹೌದು ನಮ್ ತಪ್ಪಾಯ್ತು ಅಂತೇಳಿ ಸ್ವತಃ ಇನ್ಸ್ಪೆಕ್ಟರ್ ತಪ್ಪಾಗಿದೆ ಅಂತೇಳಿ ಅವನ ವಸಂತ್ ಕುಲಾಲ್ನ ಬಿಟ್ಟು ಕಳಿಸ್ತಾರೆ. ಇದು ಪದ್ಮಲತಾ ಕೇಸ್. ಇದರಲ್ಲಿ ಮತ್ತೆ ಇದು ಡಬಲ್ ಮರ್ಡರ್ ಕೇಸ್ನಲ್ಲಿ ಮತ್ತೆ ಸಂತೋಷ್ ರಾವ್ನೇ ಸೇರಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ಮತ್ತೆ ಸಂತೋಷ್ ರಾವ್ನೇ ಸೇರಿಸಿದ್ದಾರೆ. ಆಮೇಲೆ ಆ ಪದ್ಮಲತಾ ಕೇಸ್ನಲ್ಲಿ ಕೂಡ ಒರಿಜಿನಲ್ ಆರೋಪಿ ಇದುವರೆಗೆ ಸಿಕ್ಕಿಲ್ಲ.